A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜಯಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 1.20 ಕೋಟಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಂಡಿದ್ದಾರೆ. 42 ಆರೋಪಿಗಳ ಬಂಧನ ಮಾಡಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದಂತಹ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ವಿಜಯಪುರ ಜಿಲ್ಲೆಯ ಇಂಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಣಿ ಕಳ್ಳತನ ಮತ್ತು ದರೋಡೆ ಪ್ರಕರಣ ಭೇದಿಸಲಾಗಿದೆ. ವಿವಿಧ ಪ್ರಕರಣಗಳಲ್ಲಿ ಒಟ್ಟು 1.20 ಲಕ್ಷ 4,750 ರೂಪಾಯಿ ಅಂದ್ರೆ 1,20,00,000ಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ಹಾಗೂ ವಾಹನಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ 42 ಆರೋಪಿಗಳ ದಸ್ತಗಿರಿ ಮಾಡಿದ್ದು ಕಳೆದ 2024ರಿಂದ 2026ರ ಅವಧಿಯಲ್ಲಿ ದಾಖಲಾಗಿದ್ದ 20ಕ್ಕೂ ಹೆಚ್ಚು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 42 ಜನ ಆರೋಪಿಗಳ ಬಂಧಿಸಲಾಗಿದೆ. ಕಳ್ಳತನವಾಗಿದ್ದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು, ಜೆಸಿಬಿ, ಪಿಕಪ್ ವ್ಯಾನ್, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ಗಳು, ಮೋಟಾರ್ ಸೈಕಲ್ಗಳು ಹಾಗೂ ನೀರಿನ ಪಂಪ್ ಸೆಟ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ಒಂದ್ ನಿಮಿಷಪ್ಪ, ನಮ್ಮ ಹಿಂದ್ಗಡೆ ಇದ್ದವರು ಸಿಬ್ಬಂದಿಗಳು ಮಾತಾಡಕ್ ಹೋಗ್ಬೇಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಇಂಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಘಟಿಸಿದಂತಹ ಕಳ್ಳತನ, ಸುಲಿಗೆ ಪ್ರಕರಣಗಳಲ್ಲಿ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ವಸ್ತುಗಳನ್ನ ಕಳುವು ಮಾಡಿದ ವಸ್ತುಗಳನ್ನ ಪತ್ತೆ ಮಾಡಿದ ಬಗ್ಗೆ ಇವತ್ತು ಪ್ರೆಸ್ ಮೀಟ್ ಕರೆದಿದೆ. ಪ್ರೆಸ್ ಮೀಟಿಗೆ ಬಂದಂತ ತಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಇಂಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2024, 25 ಮತ್ತು 26ಗಳಲ್ಲಿ ಏನು ಪ್ರಕರಣಗಳು ದಾಖಲಾಗಿತ್ತು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡಿಎಸ್ಪಿ ಇಂಡಿ ಸದಾಶಿವ ಕಟ್ಟಿಮನಿ ಅವರ ನೇತೃತ್ವದಲ್ಲಿ ಮತ್ತು ಇಂಡಿ ಉಪವಿಭಾಗದ ಎಲ್ಲ ಸಿಪಿಐ ಮತ್ತೆ PSI ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ ತಂಡಗಳನ್ನ ರಚನೆ ಮಾಡಿಕೊಂಡು ಪತ್ತೆ ಕಾರ್ಯವನ್ನ ಕೈಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇಂಡಿ ಉಪವಿಭಾಗದಲ್ಲಿ ಒಟ್ಟು 20 ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರನ್ನ ಅರೆಸ್ಟ್ ಮಾಡಿ ಅವರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ಕಳುವಾದಂತ ಜೆಸಿಬಿ, ಪಿಕಪ್, ಸ್ಕಾರ್ಪಿಯೋ, ಟ್ರ್ಯಾಕ್ಟರ್ ವಾಹನಗಳು ಮತ್ತೆ ನೀರಿನ ಪಂಪ್ ಸೆಟ್ಗಳು, 2 ವೀಲರ್ಸ್ ಗಳನ್ನ ನಮ್ಮ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಚರ್ಚನ್ ಪೊಲೀಸ್ ಠಾಣೆಯಲ್ಲಿ ಶಿರಾಡೋನ್ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕಳ್ಳತನ ಆಗಿತ್ತು. ಸುಮಾರು 6,51,000 ವರ್ತ್ ವ್ಯಾಲ್ಯೂ ಅನ್ನ ಕಳ್ಳತನ ಮಾಡ್ಕೊಂಡಿದ್ರು. ಅದರಲ್ಲಿ ಕೂಡ ಆರೋಪಿತರನ್ನ ಮಹಾರಾಷ್ಟ್ರದ ಆರೋಪಿತರನ್ನ ಬಂಧನ ಮಾಡಿ ಅವರಿಂದ ಎಲ್ಲ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 6,42,000 ವಸ್ತುಗಳನ್ನ. ಅದೇ ರೀತಿ ಚರ್ಚನ ಪೊಲೀಸ್ ಠಾಣೆಯ ಟಾಕ್ಳಿ ಗ್ರಾಮದಲ್ಲಿ ಪಿಕಪ್ ಗೂಡ್ಸ್ ವಾಹನ, ಮನೆ ಮುಂದೆ ಇದ್ದಂತ ಪಿಕಪ್ ಗೂಡ್ಸ್ ವಾಹನವನ್ನ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಅವನು ಕೂಡ ಆರೋಪಿ ಉಸ್ಮಾನಾಬಾದ್ ಜಿಲ್ಲೆಯವನು. ಅವನಿಂದನೂ ಕೂಡ ಈ ಪಿಕಪ್ ಗೂಡ್ಸ್ ವಾಹನವನ್ನ ವಶಪಡಿಸಿಕೊಳ್ಳುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಂದಗಿ ಪೊಲೀಸ್ ಠಾಣೆಯ ಎರ್ಕಲ್ BK ಗ್ರಾಮದಲ್ಲಿ ಒಬ್ಬರ ಮನೆಯನ್ನ ಕಳ್ಳತನ ಮಾಡಿ ಸುಮಾರು 4.5 ಲಕ್ಷ ಮೌಲ್ಯದ ಆಭರಣ ಮತ್ತೆ ಒಡವೆ, ದುಡ್ಡನ್ನ ತಗೊಂಡೋಗಿದ್ರು. ಅದರಲ್ಲಿ ಕೂಡ ಆರೋಪಿ ಶಂಕರ್ ಭೋಸ್ಲೆ ಅನ್ನುವಂತ ಆರೋಪಿ, ಇವನು ಕೂಡ ಮಹಾರಾಷ್ಟ್ರದವನು, ಮೀರಜ್. ಇವನಿಂದನೂ ಕೂಡ ಎಲ್ಲ ಕಳ್ಳತನ ಮಾಡಿದಂತಹ ವಸ್ತುಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಆಲ್ಮೇಲ್ ಮತ್ತೆ ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಆದಂತಹ ಚೈನ್ ಸ್ನ್ಯಾಚಿಂಗ್ ಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಒಟ್ಟು ಅವಾಗ ನಮಗೆ ಸಿಕ್ಕಿದ್ದು 3 ಜನ, ಈಗ ಒಟ್ಟು 5 ಜನ ಆರೋಪಿತರನ್ನ ಅದರಲ್ಲಿ ಬಂಧನ ಮಾಡಿಬಿಟ್ಟು ಅವರು ಬಳಸಿದಂತಹ 2 ವೀಲರ್ಸ್ ಆಗಿರ್ಬೋದು ಮತ್ತೆ ಬಂಗಾರದ ಚೈನ್ಗಳಾಗಿರ್ಬೋದು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಆಲ್ಮೇಲ್ ಪೊಲೀಸ್ ಠಾಣೆಯ ದಾನೇಶ್ವರಿ ಫೈನಾನ್ಸ್ ಅಂತ ಏನಿದೆ ಅಲ್ಲಿ ಕೆಲಸ ಮಾಡಿದಂತಹ ಪ್ಯೂನ್ ಮತ್ತೆ ಮ್ಯಾನೇಜರ್ ಸೇರ್ಬಿಟ್ಟಿನೇ ಸುಮಾರು 27 ಲಕ್ಷ ರೂಪಾಯಿಯನ್ನ ಕಳ್ಳತನ ಮಾಡಿರ್ತಾರೆ. ಅದರಲ್ಲಿ 11 ಲಕ್ಷ ರೂಪಾಯಿಗಳನ್ನ ಅವರಿಂತ್ರನೇ ಕಂಪ್ಲೇನೆಂಟ್ನೇ ಅಲ್ಲಿ ಕಳ್ಳತನ ಮಾಡಿ ಕೇಸ್ ಕೊಟ್ಟಿರ್ತಾರೆ. ಅವರಿಂತ್ರನು ಕೂಡ ಸುಮಾರು 11 ಲಕ್ಷ ದುಡ್ಡನ್ನ ಅವರಿಂತ್ರನು ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಆಲ್ಮೇಲ್ ಪೊಲೀಸ್ ಠಾಣೆಯ ಬೊಮ್ಮನಹಳ್ಳಿ ಅನ್ನುವಂತ ಒಂದು ಊರಲ್ಲಿ ಈ ಏನು ಶುಗರ್ ಕೇನ್ ಕಟಾವಿಗೆ ಬರುವಂತ ಟ್ರ್ಯಾಕ್ಟರ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಆ ಮಹಾರಾಷ್ಟ್ರದ ಟ್ರ್ಯಾಕ್ಟರ್ಸ್, ಆ ಟ್ರ್ಯಾಕ್ಟರ್ಸ್ ಗಳನ್ನ ಕೂಡ ತಗೊಂಡೋದನು ಕೂಡ ಮಹಾರಾಷ್ಟ್ರದವನೇ. ಅವನಿಂತ್ರನು ಕೂಡ ಈ ಟ್ರ್ಯಾಕ್ಟರ್ಸ್ ಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಕಲ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಗೇರಿ ಗ್ರಾಮದಲ್ಲಿ ಸುಮಾರು ಜೆಸಿಬಿ, ಹೊಸದಾಗಿ ತೆಗೆದುಕೊಂಡಂತ ಜೆಸಿಬಿಯನ್ನ ಕೂಡ ಕಳ್ಳತನ ಮಾಡಿದ್ರು. ಆ ಜೆಸಿಬಿಯನ್ನ ಕೂಡ ಕಳ್ಳತನ ಮಾಡಿದವರು ಇವರು ಕೂಡ ಮಹಾರಾಷ್ಟ್ರದ ಹುಲ್ಜಂತಿ ಅವರು. ಅವರಿಂತ್ರನು ಕೂಡ ಈ ಪೂರ್ತಿ ಜೆಸಿಬಿಯನ್ನ ಏನು ತಗೊಂಡೋಗಿದ್ರು ಸುಮಾರು 35 ಲಕ್ಷ ವರ್ತ್ ಜೆಸಿಬಿ, ಅದನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ
ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೆ ಅದೇ ರೀತಿ ಪರ್ತಿ ಪೊಲೀಸ್ ಠಾಣಾ, ಇದು ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಒಬ್ಬ ಆರೋಪಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದ. ಆ ಚೈನ್ ಸ್ನ್ಯಾಚಿಂಗ್ ಮಾಡಿದಂತಹ ವ್ಯಕ್ತಿಯನ್ನ ಕೂಡ ಈತ ಉತ್ತರ ಪ್ರದೇಶದವನು. ಸೊ ಆತನನ್ನು ಕೂಡ ಅರೆಸ್ಟ್ ಮಾಡಿ ಅವನಿಂದ ಅದು ಚೈನ್ ಸ್ನ್ಯಾಚಿಂಗ್ ಮಾಡಿದಂತ ಸುಮಾರು 3.5 ಲಕ್ಷ ರೂಪಾಯಿಯ ಚೈನ್ ಅನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೆ ಪರ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಜನವರಿ 12ನೇ ತಾರೀಕು ರಾತ್ರಿ ಈ ಅಕ್ಕಿ ಗಾಡಿ ಒಂದು ಎಲ್ಲಿ ಗುಜರಾತ್ಗೆ ಹೋಗ್ತಿರ್ಬೇಕಾದ್ರೆ ಪೊಲೀಸ್ನವರು ಅಂತ ಹೇಳ್ಬಿಟ್ಟು ಆ ಅಕ್ಕಿ ಗಾಡಿಯಲ್ಲಿದ್ದಂತ ವ್ಯಕ್ತಿಗಳನ್ನ ಕಾರಲ್ಲಿ ಹಾಕೊಂಡು ಆ ಟ್ರಕ್ ಅನ್ನ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೊಲಾಪುರದಲ್ಲಿ ಇರುವಂತಹ ಒಬ್ಬ ವೆಂಡರ್ಗೆ ಆ ಅಕ್ಕಿಯನ್ನ ಮಾರಿ ಗೋಡೌನ್ಗೆ ಕೊಟ್ಟು ಟ್ರಕ್ ಅನ್ನ ಪುನಃ ಹೋಗುವಂತ ಒಂದು ಹೈವೇಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿನೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಲಾರಿ ಮತ್ತೆ ಅವರಂತ್ರ 1,25,000 ದುಡ್ಡನ್ನ, ಅಂದ್ರೆ 600 ಅಕ್ಕಿ ಚೀಲ ಇದ್ದದನ್ನ ಮಾರಿಬಿಟ್ಟು ಆ ದುಡ್ಡನ್ನ ತಗೊಂಡು ಇವ್ರು ಖರ್ಚು ಮಾಡಿದ್ರು. ಸೊ ಸುಮಾರು ದಿನಗಳಾದ ಮೇಲೆ ಈ ಒಟ್ಟು 9 ಜನ ಆರೋಪಿತರನ್ನ, ಅದರಲ್ಲಿ ಇನ್ವಾಲ್ವ್ ಆದಂತ 9 ಜನ ಆರೋಪಿತರನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರಿಂತ್ರನು ಕೂಡ ಈ ಟ್ರಕ್ ಮತ್ತೆ ದುಡ್ಡನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಜಲ್ಕಿ ಪೊಲೀಸ್ ಠಾಣೆ ಜೇವೂರ್ ಗ್ರಾಮದಲ್ಲಿ ಏನು ಈ ಅಲೆದಾಡುವಂತ ಜನ ಏನ್ ಬರ್ತಾರೆ ಅವರು ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ 31 ಗ್ರಾಂ ತೂಕದ ಬಂಗಾರನ ಕಳ್ಳತನ ಮಾಡಿದ್ರು. ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೊನೆಯದಾಗಿ ಏನು ಈ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಆಡುಗಳನ್ನ ಕಳ್ಳತನ ಮಾಡಿದಂತವ್ರನ್ನ ಹಿನ್ನೆಲೆಯನ್ನ ಹಿಡ್ಕೊಂಡು ಹೋದಾಗ ಅವರು ಮಹಾರಾಷ್ಟ್ರದ ಉಮದಿಯವರು ಮತ್ತೆ ಒಬ್ನು ಇಲ್ಲೇ ಇಂಡಿ ತಾಲೂಕಿನ ಕೂಡ್ಗಿ, ಇವರಿಬ್ರು ಆರೋಪಿತರು ಅಂತ ಗೊತ್ತಾಗತ್ತೆ. ಅವರಿಂತ್ರ ಏನು 11 ಬೈಕು, 1 ಸ್ಕಾರ್ಪಿಯೋ, 2 ಟ್ರ್ಯಾಕ್ಟರು ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 38,45,000 ರೂಪಾಯಿ ವರ್ತ್ ವ್ಯಾಲ್ಯೂ. ಹೀಗೆ ಇಂಡಿ ಉಪವಿಭಾಗದಲ್ಲಿ ಕಳೆದ 2 ತಿಂಗಳಿಂದ ನಡೆದಂತಹ ಈ ಒಂದು ಸ್ಪೆಷಲ್ ಡ್ರೈವ್ ಇಂದ ಒಟ್ಟು 20 ಸ್ವತ್ತಿನ ಪ್ರಕರಣಗಳಲ್ಲಿ 42 ಜನ ಆರೋಪಿತರಿಂದ ಸುಮಾರು 1,20,04,750 ರೂಪಾಯಿ ಮೌಲ್ಯದ ವಸ್ತುಗಳನ್ನು